ಅಧ್ಯಾಯ 15 ಪುರುಷೋತ್ತಮ ಯೋಗ. ಶ್ರೀ ಭಗವಾನ್ ಹೇಳಿದರು, ಈ ಸಂಸಾರವು ಒಂದು ಅಶ್ವತ್ಥ ಮರದಂತಿದೆ. ಇದರ ಬೇರುಗಳು ಮೇಲಿದ್ದು ಶಾಖೆಗಳು ಕೆಳಗೆ ಹರಡಿವೆ. ವೇದಗಳು ಇದರ ಎಲೆಗಳು. ಯಾರು ಈ ಮರವನ್ನು ಅರಿಯುತ್ತಾರೋ ಅವರು ನಿಜವಾದ ಜ್ಞಾನಿಗಳು. ಈ ಮರದ ಶಾಖೆಗಳು 3 ಗುಣಗಳಿಂದ ಸತ್ವ, ರಜಸ್, ತಮಸ್ ಗಳಿಂದ ವಿಸ್ತರಿಸುತ್ತವೆ. ಇದರ ಬೇರುಗಳು ಕರ್ಮಗಳಿಂದ ಕೆಳಗೆ ಬಿಗಿಯಾಗಿವೆ. ಈ ಸಂಸಾರ ಮರವನ್ನು ವೈರಾಗ್ಯ ಎಂಬ ಕತ್ತಿಯಿಂದ ಕಡಿದು ಹಾಕಬೇಕು. ಅದರ ನಂತರ ಶಾಶ್ವತ ಸ್ಥಾನವನ್ನು ಹುಡುಕಬೇಕು. ಅಲ್ಲಿ ಹೋದವರು ಮತ್ತೆ ಹಿಂದಿರುಗುವುದಿಲ್ಲ. ಅದು ನನ್ನ ಪರಮಧಾಮ. ಯಾರು ಅಹಂಕಾರವಿಲ್ಲದವರು, ಆಸೆಯಿಲ್ಲದವರು, ಸುಖ ದುಃಖವನ್ನು ಮೀರಿ ಇರುವವರು, ಅವರು ಆ ಪರಮಸ್ಥಾನವನ್ನು ಪಡೆಯುತ್ತಾರೆ. ಅಲ್ಲಿ ಸೂರ್ಯ ಬೆಳಕಿಲ್ಲ, ಚಂದ್ರ ಬೆಳಕಿಲ್ಲ, ಅಗ್ನಿಯ ಅಗತ್ಯವಿಲ್ಲ. ಅದು ಸ್ವತಃ ಪ್ರಕಾಶಮಾನ. ಪ್ರತಿ ಜೀವಿಯೂ ನನ್ನ ಅಂಶ. ಅವರು ಮನಸ್ಸು ಮತ್ತು ಇಂದ್ರಿಯಗಳೊಂದಿಗೆ ಪ್ರಕೃತಿಯಲ್ಲಿ ಬಂಧಿತರಾಗಿದ್ದಾರೆ. ಜೀವನು ದೇಹವನ್ನು ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗುವಾಗ ಗಾಳಿಯು ವಾಸನೆಯನ್ನು ಹೊತ್ತೊಯ್ಯುವಂತೆ ಇಂದ್ರಿಯಗಳನ್ನು ತೆಗೆದುಕೊಂಡು ಹೋಗುತ್ತಾನೆ. ಅಜ್ಞಾನಿಗಳು ಇದನ್ನು ನೋಡಲಾರರು. ಜ್ಞಾನಿಗಳು ಇದನ್ನು ಸ್ಪಷ್ಟವಾಗಿ ನೋಡುತ್ತಾರೆ. ನಾನು ಸೂರ್ಯನ ಬೆಳಕು, ಚಂದ್ರನ ಶಕ್ತಿ, ಅಗ್ನಿಯ ಉಷ್ಣ. ನಾನು ಭೂಮಿಗೆ ಪ್ರವೇಶಿಸಿ ಎಲ್ಲ ಜೀವಿಗಳನ್ನು ಧರಿಸುತ್ತೇನೆ. ಸಸ್ಯಗಳಿಗೆ ಪೋಷಣೆಯನ್ನು ಕೊಡುತ್ತೇನೆ. ನಾನು ಜೀರ್ಣಕ್ರಿಯೆಯ ಅಗ್ನಿ. ನಾನು ಆಹಾರವನ್ನು ಜೀರ್ಣಗೊಳಿಸುತ್ತೇನೆ. ನಾನು ಸ್ಮರಣೆ, ಜ್ಞಾನ, ಮರೆವು ಇವೆಲ್ಲವಕ್ಕೂ ಕಾರಣ. ವೇದಗಳ ಮೂಲಕ ತಿಳಿಯಬೇಕಾದವನೂ ನಾನು. ವೇದಾಂತದ ರಚನೆಗಾರ ಮತ್ತು ತಿಳಿದವನೂ ನಾನು. ಈ ಲೋಕದಲ್ಲಿ 2 ವಿಧದ ಜೀವಿಗಳು: ಕ್ಷರ, ನಾಶವಾಗುವ, ಅಕ್ಷರ, ನಾಶವಾಗದ. ಆದರೆ ಇವೆರಡಕ್ಕೂ ಮೀರಿರುವವನು ಪುರುಷೋತ್ತಮ, ಪರಮಾತ್ಮ. ನಾನು ಪುರುಷೋತ್ತಮ, ಎಲ್ಲಕ್ಕಿಂತ ಮೇಲಿರುವವನು, ಲೋಕಗಳನ್ನು ಧರಿಸುವವನು. ಯಾರು ಇದನ್ನು ಅರಿಯುತ್ತಾರೋ ಅವರು ಸಂಪೂರ್ಣ ಜ್ಞಾನಿಗಳು. ಅವರು ನನ್ನನ್ನು ಸಂಪೂರ್ಣ ಭಕ್ತಿಯಿಂದ ಆರಾಧಿಸುತ್ತಾರೆ. ಇದು ಅತ್ಯಂತ ಗುಹ್ಯವಾದ ಶಾಸ್ತ್ರ. ಇದನ್ನು ಅರಿತವನು ಜ್ಞಾನಿಯಾಗುತ್ತಾನೆ ಮತ್ತು ಜೀವನದಲ್ಲಿ ಯಶಸ್ವಿಯಾಗುತ್ತಾನೆ.